ಮಾತಾಡಕ್ಕಿಲ್ಲ, ಅವ್ನು ನೇರವಾಗಿ ಮಾತಾಡ್ತಾನೆ. ಅಲ್ಲಿ ಉರಿ ಅವ್ರಿಗೆ ಅಷ್ಟೇ. ಜಗಳನೇ ಯಾಕಂಡ್ರಿ ಈ ಸತಿ ಎಲ್ಲವ ಬಾರಿ ಜಗಳ ಮಾಡ್ತವೆ. ಸರ್ ಚೆನ್ನಾಗೇ ಬರ್ತಾ ಇದೆ. ಎಲ್ಲಾ ಸೀಸನ್ ಗಿಂತ ಈ ಸೀಸನ್ ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ. ಈ ಸದ್ಯಕ್ಕೆ ಜೋಕ್ಸ್ ಅಲ್ಲಿ ಇರೋದು ಅಂದ್ರೆ ಗಿಲ್ಲಿ. ನಮ್ಗೆ ಗಿಲ್ಲಿ ಗೆಲ್ಬೇಕಣಪ್ಪ. ನಮ್ ತಂಗಿ ಮಕ್ಕಳೆಲ್ಲ ನೋಡ್ತಾರೆ. ಯಾವ್ದೇ ಕಾರಣಕ್ಕೂ ಅವ್ರು ಬಿಗ್ ಬಾಸ್ ಅಂತ ಮಿಸ್ ಮಾಡಲ್ಲ. ಎಲ್ರಿಗೂ ಕೌಂಟ್ರ್ ಕೊಟ್ಕೊಂಡು ಇಷ್ಟ ಕಾಮಿಡಿ ಎಲ್ಲ ಚೆನ್ನಾಗ್ ಮಾಡ್ತಾರೆ. ಅದಕ್ಕೆ ಇಲ್ಲ ಗಿಲ್ಲಿ ಗೆಲ್ಬೇಕು, ಇಲ್ಲ ಅಶ್ವಿನಿ ಗೌಡ ಗೆಲ್ಲೇಬೇಕು ಪಕ್ಕವ. ಬಡವ್ರ ಮಕ್ಳು ಗೆಲ್ಸ್ಬೇಕು, ಅವ್ನ್ ಬೆಳಿಬೇಕು ಸರ್. ಗಿಲ್ಲಿನೇ ಬರೋದು, ಅವ್ರು ಚೆನ್ನಾಗ್ ಆಡ್ತಾರೆ, ಕಾಮಿಡಿ ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್. ನಾನೀಗ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಪುರಾಣ ಸ್ಥಳವಾದ ಶ್ರೀರಂಗಪಟ್ಟಣದಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಬನ್ನಿ ಇಲ್ಲಿನ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ಬಿಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ಶಿವಕುಮಾರ್ ಅಂದ್ಬಿಟ್ಟು. ಶಿವಕುಮಾರ್ ಅಣ್ಣ, ಕನ್ನಡ ಬಿಗ್ ಬಾಸ್ ನೋಡ್ತೀರಣ್ಣ? ನೋಡ್ತಾ ಇದೀವಿ ಅಣ್ಣ. ಈ ಕಾರ್ಯಕ್ರಮ ಹೇಗ್ ಬರ್ತದೆ ಅಣ್ಣ? ಚೆನ್ನಾಗ್ ಬರ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಅಣ್ಣ? ನಮ್ಗೆ ಗಿಲ್ಲಿ. ಗಿಲ್ಲಿ ಯಾಕಣ್ಣ? ಗಿಲ್ಲಿ ಯಾಕೆ ಅಂದ್ರೆ ಅವ್ನು ನ್ಯಾಚುರಲ್ ಆಗಿ ನಮ್ಮಂಗೇನೆ ಎಲ್ಲಾ ತರದಲ್ಲೂ ಅವನೇ. ಅವನು ಮಾಮೂಲಾಗಿ ಕಂಡುದಲ್ಲಿ ಮಾತಾಡ್ತಾನೆ, ಇನ್ನೊಂದು ಕಾಂಡ ಓದೋದು ಕಂಡುದು ಅಂತ ಮಾತಾಡಿಕ್ಕಿಲ್ಲ, ಅವ್ನು ನೇರವಾಗಿ ಮಾತಾಡ್ತಾನೆ. ಅಲ್ಲಿ ಉರಿ ಅವ್ರಿಗೆ ಅಷ್ಟೇ. ನೇರವಾಗಿ ಮಾತಾಡೋದೇ ಉರಿ ಆಗಿರೋದು. ಎಂದೇನುವೆ ರಾಕ್ಷಿಕ ಮಾಡಿದ್ರಲ್ಲ ಮೋಸ, 1 2 ಲೇಟ್ ಆಗಿ ಹೇಳಿದ್ರು. ಅದೇ ರಜತ್ 1 2 3 4 ಅಂದ್ಬಿಟ್ಟು 10 ಹೇಳ್ತಾನೆ. ಇವಳು 5 ಹೇಳೋದಕ್ಕೆ ಅವ್ನು 10 ಹೇಳ್ಬಿಟ್ಟು ಅವ್ರು ಪಾಸ್ ಮಾಡ್ತಾರೆ. ಅವನಲ್ಲಿ ಸೋಲಿಸ್ತಾಳೆ ಅವಳು. ಅವ್ರ ಯಾರ ಸೂರಜ್ ಗೆಲ್ಲಿ ಅನ್ನೋ ಉದ್ದೇಶಕ್ಕೇನೆ ಅವಳು ಇವ್ರಿಗೆ ತೊಂದರೆ ಕೊಡ್ತಾರೆ. ಅದು ಮೋಸ ನಡೀತಾ ಇದೆ ಅವ್ರದ್ದು. ಅವ್ರ ವೈಯಕ್ತಿಕನ ಬಿಟ್ಬಿಟ್ಟಿದ್ದೇನೆ. ಆಡ್ತಂತೆ ಆಟ ಆಡ್ಬೇಕು. ಗಿಲ್ಲಿ ಆಡ್ತಂತೆ ಆಟ ಆಡ್ತಾವನೆ, ಅವನು ಗೆದ್ದು ಬರ್ತಾನೆ. ಅದಂತೂ 100ಕ್ಕೆ 100 ಸತ್ಯ. ಅಣ್ಣ, ಅಶ್ವಿನಿ ಗೌಡ ಅವರು? ಅಶ್ವಿನಿ ಗೌಡ ಅವರು ಚಪಾಪ ಅವರು ಇದ್ರಲ್ಲಿ ಹೋರಾಟ ಕೊಟ್ಟಿರ್ಬೋದು. ಅವ್ರೇನೋ ಎಕ್ಸ್ಪೆಕ್ಟ್ ಅಲ್ಲಿ ಹೋದ್ರು, ಅಲ್ಲಿ ಡೌನ್ ಆಯ್ತು ಅಷ್ಟೇ. ಅವ್ರು ಅಲ್ಲಿ ಅವ್ರಿಗೆಲ್ಲ ಅಲ್ಲಿಗೆ. ಅಣ್ಣ, ಕಾವ್ಯ ಅವ್ರಿಗೆ ಕ್ಯಾಪ್ಟನ್ ಆಗಿರಲ್ಲ, ಈ ವಾರ ಕ್ಯಾಪ್ಟನ್ಸಿನ ಚೆನ್ನಾಗಿ ಮಾಡ್ಬೋದ ಅಣ್ಣ? ಚಪಾಪ ಕಾವ್ಯ ಅವರು ಗಿಲ್ಲಿ ಕಂಡ್ರೆ ಇಷ್ಟ. ಆದ್ರೆ ಅವ್ರ ಹೊಡೆತದಿಂದ ಒಂದ್ ಸ್ವಲ್ಪ ಅವರು ಹಿಂದಿಕ್ ಹೋಯ್ತವ್ರೆ ಹೊರ್ತು. ಗಿಲ್ಲಿನೂ ಬರ್ತಾರೆ ಸೆಕೆಂಡ್ ಥರ್ಡ್, ಗಿಲ್ಲಿ ಬರ್ತಾನೆ ಫಸ್ಟ್, ಕಾವ್ಯ ಸೆಕೆಂಡ್ ಥರ್ಡ್ ಬಂದೇ ಬರ್ತಾರೆ. ಅಣ್ಣ, ರಕ್ಷಿತಾ ಶೆಟ್ಟಿ ಮಂಗಳೂರು ಹುಡುಗಿ, ಅದೇ ಅವ್ರು 3-4 ಚಂದಿಲ್ಲಿ ಗ್ಯಾಪ್ ಐತೆ. ಗಿಲ್ಲಿ ಅಂತೂ ಫಸ್ಟ್. ರಘು ಅವರು ಯಾಕೆಂದ್ರೆ ವೈಯಕ್ತಿಕ ಜಾಸ್ತಿ ಆಗೋಗೈತೆ ಅವ್ರಿಗೆ. ಅವರಲ್ಲಿ ಅದಿಲ್ಲ. ಅವನ್ ಆಸೆ ಪಡ್ತಾನೆ. ಅವನು ಯಾರೋ ಗಿಲ್ಲಿ ಆಸೆ ಪಟ್ರು ರಘು ವೈಯಕ್ತಿಕ ಮಡಿಕೊಂಡ್ ಕೂತವ್ರೆ. ಅವರು ಗಿಲ್ಲಿ ಬಿಟ್ಟು ಹೊಯ್ಕಿಲ್ಲ. ಅವ್ರ ಏನೇ ಮಾಡಿ ಗಿಲ್ಲಿ ಆಪೋಸಿಟ್ ಮಾತಾಡ್ತಾರೆ, 2 ಓಟ್ ಕಡಿಮೆ ಆಯ್ತವೆ ಅವ್ರಿಗೆ. 100%. ಸರಿ ಅಣ್ಣ, ಶ್ರೀರಂಗಪಟ್ಟಣದ ಗಂಜಾಂ ರೂಟಿನ ನಿಮ್ಮೆಲ್ಲ ಆಟೋ ಚಾಲಕರ ಸಂಘದ ವತಿಯಿಂದ ನಿಮ್ಮೆಲ್ಲರ ಓಟು ಯಾರಿಗಣ್ಣ? ಗಿಲ್ಲಿಗೆ. ಗಿಲ್ಲಿ ಗೆಲ್ತಾರ ಅಣ್ಣ? 100ಕ್ಕೆ 100 ಗೆಲ್ತಾನೆ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವೆಲ್ಲ ಓಟ್ ಹಾಕ್ತೀರಾ ಅಣ್ಣ? ಓ ಗ್ಯಾರಂಟಿ. ಥ್ಯಾಂಕ್ ಯು ಅಣ್ಣ, ತುಂಬಾ ಚೆನ್ನಾಗಿ ಮಾತಾಡ್ತೀರ. ಅಮ್ಮ, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಮ್ಮ? ನೋಡ್ತಾ ಇದೀವಿ, ಸ್ವಲ್ಪ ನೋಡ್ತೀವಿ. 9 ಗಂಟೆಗೆ ಬರ್ತದೆ, ನೋಡ್ತಾ ಇರ್ತೀವಿ. ಹೇಗ್ ಮೂಡ್ ಬರ್ತದಮ್ಮ ಕಾರ್ಯಕ್ರಮ? ಅಯ್ಯೋ, ಕಾರ್ಯಕ್ರಮ ನಡೀತದೆ. ಜಗಳನೇ ಯಾಕಂಡ್ರಿ ಈ ಸತಿ ಎಲ್ಲವ ಬಾರಿ ಜಗಳ ಮಾಡ್ತವೆ. ಜಗಳನೇ ಮಾಡ್ತಾರೆ. ನಾವು ಗಿಲ್ಲಿ ಕಾವ್ಯ ಗೆಲ್ಲಿ ಅಂತ ಹೇಳ್ತಾವಿ. ಸಮಾಧಾನನೇ ಇಲ್ಲ. ಒಬ್ರಿಗೊಬ್ರು ಬಾರಿ ಗಲಾಟೆ ಮಾಡ್ತಾರೆ. 12ನೇ ಸೀಸನ್ ಅಲ್ಲಿ ಈ ಸತಿ ಜಾಸ್ತಿ ಗಲಾಟೆ ನಡೀತಾ ಇದೆ. ಈ ಒಂದು ಗಲಾಟೆಯಲ್ಲಿ ಕಾಮಿಡಿ ಮಾಡ್ತಾರೆ ಯಾರಮ್ಮ? ಕಾಮಿಡಿ ಮಾಡ್ತಾ ಇರೋದು ಅದೇ ಗಿಲ್ಲಿ ಕಾವ್ಯ ಅವ್ ಮಾಡ್ತಾರೆ. ನಮ್ಗೆ ಅದು ಬಾರಿ ಈ ಸತಿ ಬಾರಿ ಗಲಾಟೆನೇ. ನೋಡಕ್ಕೆ ಒಂಥರ ಬೇಜಾರು. ಆದ್ರೂ ನೋಡ್ತೀರಾ? ನೋಡ್ತೀವಿ, ಇನ್ನೇನ್ ನೋಡ್ಬೇಕಲ್ವಾ, ನೋಡ್ತೀವಿ. ಅಮ್ಮ, ಈ ಒಂದು ಕಾರ್ಯಕ್ರಮದಲ್ಲಿ ಅಶ್ವಿನಿ ಗೌಡ ಅವ್ರು ಹೇಗ್ ಆಡ್ತಾರಮ್ಮ? ಅಶ್ವಿನಿ ಗೌಡ್ರಿಗೂ ನಿಧಾನ ಇಲ್ಲ, ಅವ್ರಿಗೂ ತಾಳ್ಮೆನೆ ಇಲ್ಲ. ಅವರು ಬಾರಿ ಗಲಾಟೆ ಮಾಡ್ತಾರೆ. ಒಬ್ರು ಕಂಡ್ರು ಒಬ್ರಿಗೆ ಆಗಲ್ಲ. ಈಗ ಈ ವಾರ ಸುಮಾರು ಪರವಾಗಿರ್ಲಿಲ್ಲ. ಈ ವಾರ ಸುಮಾರಾಗಿ ಆಡ್ತಾ ಇದ್ರು. ಅಮ್ಮ, ಈ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಗೆಲ್ಲಿ ಅವ್ರು ಆಟ ಚೆನ್ನಾಗ್ ಆಡಿ, ಯಾರು ಗೆಲ್ಲಿ ಶಾಂತಿ ಸಮಾಧಾನ ಇರ್ಬೇಕು. ಸಮಾಧಾನವಾಗಿ ಆಡಿದ್ರೆ, ಒಂದ್ ನೆಕ್ತಾ ಇದ್ರೆ ಚೆನ್ನಾಗಿರ್ತದೆ ಅಂತ. ಚೆನ್ನಾಗಿರ್ತದೆ. ಜಗಳ ಆಡ್ಬೇಡಿ, ಟಾಸ್ಕ್ ಆಡಿ. ಯಾರು ಗೆಲ್ಲಿ ಚೆನ್ನಾಗ್ ಆಡ್ಬೇಕು. ಗೆಲ್ಲಿ. ಅಮ್ಮ, ನಿಮ್ಮೆಲ್ಲರ ಓಟ್ ಯಾರಿಗಮ್ಮ? ನಮ್ಮೆಲ್ಲರ ಓಟು ನಾವು ಗಿಲ್ಲಿ ಅಂತ ಮಾಡ್ಕೊಂಡಿದೀವಿ. ಇಲ್ಲಮ್ಮ, ಎಲ್ಲ ಕಡೆ ಅಷ್ಟೇ.
ಹೇಳೋದೆಲ್ಲ ಹೇಳ್ತಾರೆ, ಆಮೇಲೆ ನಿಮ್ ಓಟ್ ಯಾರಂತ ಕೇಳಿದ್ರೆ ಗಿಲ್ಲಿ ಅಂತಾರೆ. ಗಿಲ್ಲಿ ಅಂತ ಹೇಳ್ತಾ ಇದೀವಿ. ಹಾ. ಅವ್ರವ್ರ ಅದೃಷ್ಟ. ಹೌದಮ್ಮ, ಹೌದಮ್ಮ. ಹಾ. ಗೆಲುವು ಸೋಲು ಇದ್ದೇ ಇರ್ತದೆ ಅಲ್ವಾ. ಹೌದೌದು. ಏನು ಆಡ್ತಾವ್ರೆ ಆಲೆ ಅಷ್ಟಿನಿಂದ ಹಾ. ಒಂದ್ ಇನ್ನೇನು 7-8 ವಾರನೇ ಆಯ್ತು. ಚೆನ್ನಾಗಿ ಆಡ್ತಾವ್ರೆ. ಹಾ. ಏನು ಈ ವಾರ ನೋಡ್ಬೇಕು, 2 ಆಳು ಯಾರು? ಆಗಿಲ್ಲ ಅಷ್ಟಿನಿಂದ. ಹಾ. ಆಯ್ತಾರೆ ಅಂತಾರೆ, ಯಾರು ಆಯ್ತಾರೆ ಗೊತ್ತಿಲ್ಲ. ಅಮ್ಮ, ಶ್ರೀರಂಗಪಟ್ಟಣದ ಜನತೆಯ ಪರವಾಗಿ ನೀವು ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಗೆಲ್ಲಿ ಅವ್ನ್ಗೆ ಒಳ್ಳೇದಾಗ್ಲಿ, ಗೆದ್ದಿ ಬಾ ಮಗನೇ ಅಂತ ಹೇಳ್ತಾವಿ. ಸೂಪರ್ ಅಮ್ಮ. ಗೆದ್ದಿ ಬಾ ಮಗನೇ ಸಮಾಧಾನ, ಗೆದ್ ಬರ್ಲಿ ಮಾತ್ರ. ಧನ್ಯವಾದಗಳಮ್ಮ, ತುಂಬಾ ಚೆನ್ನಾಗಿ ಮಾತಾಡಿದ್ರ. ಆಯ್ತಪ್ಪ, ಒಳ್ಳೇದಾಗ್ಲಿ. ಯಾರು ಗೆದ್ದು ಚೆನ್ನಾಗ್ ಆಡ್ಲಿ, ಚೆನ್ನಾಗ್ ಬರ್ಲಿ. ನಮ್ ಕರ್ನಾಟಕದ ಜನ ಅವ್ರಿಗೆ ಓಟ್ ಹಾಕ್ಲಿ, ಯಾರು ಚೆನ್ನಾಗ್ ಆಡ್ತಾರ ಅವ್ರಿಗೆ ಓಟ್ ಹಾಕ್ಲಿ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್ ಅಮ್ಮ. ಅಕ್ಕ, ನಿಮ್ಮ ಹೆಸರು? ಸೌಮ್ಯ. ಅಕ್ಕ, ನೋಡಕ ಸೌಮ್ಯ ಅಂತ ಹೆಸರು ಇಟ್ಕೊಂಡಿರಿ, ಆದ್ರೆ ಸೌಮ್ಯರಾಗಿಲ್ಲಕ್ಕ ನೀವು. ಫುಲ್ ಅಜ್ಜಿ ಅಲ್ಲಕ್ಕ. ಸೌಮ್ಯ ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿರ್ತಾರೆ, ಆದ್ರೆ ನೀವು ಕೂತ್ಕೋ ಅಂದ್ರಲ್ಲ, ಅದು ಸಾಕಾಗಿ ಇಷ್ಟ ಆಯ್ತಕ್ಕ ನನಗೆ. ಅಕ್ಕ, ಸೂಪರ್ ಅಕ್ಕ. ಅಕ್ಕ, ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾ ಇದ್ರಕ್ಕ? ನೋಡ್ತಾ ಇವಿ. ಹೇಗ್ ಮೂಡ್ ಬರ್ತಾ ಇದೆ ಅಕ್ಕ ಕಾರ್ಯಕ್ರಮ? ಚೆನ್ನಾಗ್ ಬರ್ತದೆ, ಅಲ್ಲೆಲ್ಲ ಕಿತ್ತಾಟ ಬರ್ತದೆ. ಸ್ವಲ್ಪ ಅಶ್ವಿನಿಯಿಂದ ಸ್ವಲ್ಪ ಜಾಸ್ತಿ ಇದು, ಅವಳು ಸ್ವಲ್ಪ ಸಿಟ್ ಮಾಡ್ತಾಳೆ. ಜಾಸ್ತಿ ಅಶ್ವಿನಿದೆ ಸಿಟ್ಟು ಅಲ್ಲಿ. ಆದ್ರೂ ಅಲ್ಲಿರೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅವಳನ್ನ ಮೇಡಮ್ ಮೇಡಮ್ ಅಂತ ಬಾರಿ ಬೆಲೆ ಕೊಡ್ತಾವ್ರೆ. ಈಗ ಸದ್ಯಕ್ಕೆ ಜೋಕ್ಸ್ ಅಲ್ಲಿ ಇರೋದು ಅಂದ್ರೆ ಗಿಲ್ಲಿ. ನಮ್ಗೆ ಗಿಲ್ಲಿ ಗೆಲ್ಬೇಕು ಕಣಪ್ಪ. ಅಕ್ಕ, ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರ ಮನೆಯಿಂದ ಆಚೆ ಹೋಗ್ಬೇಕು, ಯಾರ ಮನೇಲಿ ಇರ್ಬೇಕು ಗೊತ್ತು, ಅಷ್ಟು ನಮಗ್ ಗೊತ್ತಿಲ್ಲ. ಹಂಗಾಗಿ ಅವೆಲ್ಲ ಹೇಳಕ್ ನಮ್ಗ್ ಗೊತ್ತಾಯ್ಕಿಲ್ಲ. ನಮ್ಗ ಅಲ್ಲಿ ಗಿಲ್ಲಿ ಗೆದ್ದು ಬರ್ಬೇಕು ಅನ್ನೋದು ಒಂದೇ ಗೊತ್ತಾಯ್ತಾ ಇರೋದು. ನಮ್ಮಂತ ಬಡವ ಗೆದ್ದಿ ಬರ್ಲಿ ಕಣಪ್ಪ ಅವನು. ಆಗ ಎಲ್ಲ ಕಡೆ ಹೇಳ್ತಾರೆ ಬಡವ್ರ ಮಗ, ರೈತರ ಮಗ ಗೆಲ್ಬೇಕು ಅಂತ. ಕೆಲವ್ರು ಹೇಳ್ತಾರೆ ಇಲ್ಲ, ಅವ್ನ ಟ್ಯಾಲೆಂಟ್ ಇಂದ ಗೆಲ್ಬೇಕು ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಕ್ಕ? ಅವ್ನ್ ಟ್ಯಾಲೆಂಟ್ ಇಂದಾನು ಗೆಲ್ತಾನೆ, ನಮ್ಮಂತರ ಆಶೀರ್ವಾದದಿಂದಾನು ಗೆಲ್ತಾನೆ. ಗೆದ್ದೇ ಗೆಲ್ತಾನೆ ಅವನು. ಆಮೇಲೆ ನಿಮ್ಮೆಲ್ಲರೂ ಓಟ್ ಅಕ್ಕ? ಅವ್ನ್ಗೆ ಹಾಕೋದು ಓಟ. ಅಂದ್ರೆ ನೀವೇನ್ ಗೊತ್ತಾ, ನಿಮ್ ಮನೆಯಲ್ಲಿ ಯಾರಾದ್ರೂ ನಿಮ್ಮ ಮಕ್ಳಿದ್ರೆ ಮೊಮ್ಮಕ್ಳಿದ್ರೆ ಅವ್ರ ಹತ್ರ ಜಿಯೋ ಹಾಟ್ಸ್ಟಾರ್ ಓಪನ್ ಮಾಡಿಸ್ಬಿಟ್ಟು, ಅಲ್ಲಿ ನಿಮಗೆ ಅವ್ರಿಗೆ ಯಾರು ಇಷ್ಟ, ನಿಮಗೆ ಯಾರು ಇಷ್ಟ ಅವ್ರು ಹೇಳಿದ್ರೆ ಅವ್ರು ವೋಟ್ ಮಾಡ್ತಾರೆ. ಮಕ್ಳು ಮಾಡ್ಸಾನ? ಹೇಳ್ ಮಾಡಿಸ್ತೀನಿ. ನಮ್ಮ ನಂಬರ್ ಕೊಡ್ಬೇಕಲ್ಲ ನೀವು. ನಾವಲ್ಲಕ್ಕ, ಮಕ್ಳು ಮೊಬೈಲ್ ಇರ್ತದಲ್ಲ, ಇಂತ ಮೊಬೈಲ್ ಗೊತ್ತಾದದ ಅವ್ರಿಗೆ. ಅಯ್ಯೋ ಅಕ್ಕ, ನಮಗೇನ್ ಗೊತ್ತಾಗಲ್ಲ, ಮಕ್ಕಳು ಎಲ್ಲ ಏನೋ ನಮಗಿಂತ ಡಬಲ್ ಅವರು. ಅವ್ರಿಗೆ ಹೇಳಿ ಮಾಡ್ಸಿ. ಹಾಗೆ ಶ್ರೀರಂಗಪಟ್ಟಣದ ಜನತೆ ಪರವಾಗಿ ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಲ್ ದ ಬೆಸ್ಟ್. ಗೆದ್ದು ಬರ್ಲಿ ಅಷ್ಟೇ ಹೇಳ. ತುಂಬಾ ಚೆನ್ನಾಗಿ ಮಾತಾಡಿದ್ರ, ಧನ್ಯವಾದಗಳಕ್ಕ. ಸರಿ ಕಣ, ಒಳ್ಳೇದಾಗ್ಲಿ ಅವ್ನ್ಗೆ. ಎಲ್ಲ ಬೈತಾವ್ರೆ, ಬೈಸ್ಕೊತಾವ್ನೆ, ಹೊಡಿಸ್ಕೊತಾವ್ನೆ. ಗೆದ್ದು ಬರ್ಲಿ ಕಣಪ್ಪ. ಇನ್ನೊಂದ್ಸಲ ಹೇಳ್ತೀನಿ, ಗೆದ್ದು ಬರ್ಲಿ. ಜೋಕ್ಸ್ ಎಲ್ಲ ಅವನೇ ಎಲ್ಲ ಹೊಡಿಯಕ್ ಹೋದ್ರು ಅವನು ತಾಳ್ಮೆಯಿಂದ ಅವನೇ ಅನ್ನೋದಕ್ಕೆ ಅವ್ನ್ಗೆಲ್ಲ ಓಟ್ ನಮ್ದೇ, ಸಪೋರ್ಟ್ ನಮ್ದು, ಆಶೀರ್ವಾದ ನಮ್ದು ಅವ್ನ್ಗೆ ಇರ್ಲಿ ಅಂತ ಕೇಳ್ಕೊತಾವ್ನಿ. ಆಯ್ತಕ್ಕ, ನಮಗೆ ಆಶೀರ್ವಾದ ಇರ್ಲಿ. ನಿಮ್ಗೂ ಇರ್ಲಿ ಕಣಪ್ಪ, ಎಲ್ಲ ಜನತೆ ಎಲ್ಕ ಇರ್ಲಿ, ಆದ್ರೂ ಅವ್ನ್ ಗೆದ್ದು ಬರ್ಲಿ. ಆಯ್ತಕ್ಕ, ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್ ಕಣಪ್ಪ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್, ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಸರ್, ಚೆನ್ನಾಗೇ ಬರ್ತಾ ಇದೆ. ಎಲ್ಲಾ ಸೀಸನ್ ಗಿಂತ ಈ ಸೀಸನ್ ತುಂಬಾ ಅದ್ಭುತ ಆಗಿ ಬರ್ತಿದ್ದಾರೆ. ಮತ್ತೆ ನಮ್ ಬಾಸ್ ಲುಕ್ ಅಂತೂ ಇನ್ನು ತುಂಬಾ ಮಾಬಲಸ್ ಆಗೈತೆ. ಇಡೀ ನಮ್ ಕರ್ನಾಟಕನೇ ಕದ್ಬಿಟ್ಟವ್ರೆ ನಮ್ ಬಾಸ್. ಹೌದು. ಅವ್ರ ಕಾಸ್ಟ್ಯೂಮ್ ಹೇಗಿರುತ್ತೆ? ಸರ್, ನಾನು ವಾರದ ಇಲ್ಲಿ ಬಿಗ್ ಬಾಸ್ ನಾನು ಯಾವಾಗ್ಲೂ ನೋಡಲ್ಲ. ನಾನು ನೋಡೋದಂದ್ರೆ ವಾರದಲ್ಲಿ ಒಂದೇ ಸಲ, ಅದು 10 ನಿಮಿಷ. ನಮ್ ಬಾಸ್ ಯಾವ ಬಟ್ಟೆ ಹಾಕತಾರೆ, ಏನ್ ಕಾಸ್ಟ್ಯೂಮ್ ಅಲ್ಲಿ ನೋಡ್ತಾರೆ, ಅದೊಂದಕ್ಕೆ ನಮ್ ಕ್ರೇಜ್ ಇದೆ. ಹೌದು. ಈಗ ಮಾರ್ಕ್ ಬರ್ತಾ ಇದೆಯಲ್ಲ 25ಕ್ಕೆ, ಅದ್ರ ಬಗ್ಗೆ ಹೇಳ್ತೀರಾ? ಸರ್, ಕೇಳ್ಬೇಕಾ ಬಿಡ್ತೀವ? ಯಾವ ಮೂವಿ ಆದ್ರೂ ಅದು ಚಿಕ್ಕ ವಯಸ್ಸಿಂದಾನು ಫ್ಯಾನ್ ಬಾಯ್ ಅವ್ರಿಗೆ ನಾನು ಕ್ರೇಜ್ ಇರ್ತೀರಾ, ನಾವ್ ಅವ್ರನ್ನ ಮೀಟ್ ಮಾಡಕ್ ಹೋಯ್ತಾ ಇರ್ತೀವಿ. ಹಂಗೆ ಅವ್ರದ್ದು ಕ್ರೇಜ್ ಅವಾಗಿಂದ ನಾನು ಚಿಕ್ಕ ವಯಸ್ಸಿಂದಾನು. ಸರ್, ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚುಮೆಚ್ಚಿನ ಕಂಟೆಸ್ಟೆಂಟ್ ಯಾರು? ಸರ್, ನಮ್ಗೆ ಏನಂದ್ರೆ ಎಲ್ಲಾರು ಇವಾಗ ಗಿಲ್ಲಿನೇ ಅಂತಿದ್ದಾರೆ. ಬಟ್ ಅವ್ರ ಕಾರ್ಯಕ್ರಮ ಯಾರು ಹೇಗೆ ಗೇಮ್ ಆಡ್ತಾರೆ ನೋಡೋಣ, ಹೆಂಗೆ ಅಲ್ವಾ? ಹೌದು. ಈಗ ಈ ಗೇಮ್ ಮೇಲ್ ಮುಖ್ಯ, ಇನ್ನು ಹೆಂಗ್ ಹೋಗುತ್ತೆ ಆತರ ಅಲ್ವಾ? ಒಟ್ಟಾರೆಯಾಗಿ ನಿಮ್ಮ ಶ್ರೀರಂಗಪಟ್ಟಣದ ಜನತೆ ಪರವಾಗಿ ನಿಮ್ಮ ಓಟ್ ಯಾರಿಗೆ ಸರ್? ನಮ್ಮ ಓಟನ ಗಿಲ್ಲಿ ಅವ್ರಿಗೆ. ನೀವು ಗಿಲ್ಲಿ ಅವ್ರಿಗೆ ಗೆಲ್ತಾರ ಸರ್? ನಮ್ಮ ಮಂಡ್ಯದವ್ರಲ್ವೇನ್ರಿ? ಇದ್ಯಾಕ್ ಬಾಜ ಹೋಗ್ಜ ಅಲ್ವಾ? ಮಂಡ್ಯದ ಇಡೀ ನಾಡಿಗೆ ಗೊತ್ತಲ್ವಾ? ಅತಿ ಹೆಚ್ಚು ಕನ್ನಡ ಮಾತಾಡೋದು ನಮ್ಮ ಮಂಡ್ಯದವ್ರಲ್ವಾ? ನಮ್ಮ ಮಂಡ್ಯದವ್ರಂದ್ರೆ ನಾವ್ ಏನ್ ಬೇಕಾದ್ರೂ ರೆಡಿ ಅಲ್ವಾ? ಸರ್, ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದೀರಾ ಸರ್? ಹಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಚೆನ್ನಾಗಿ ಮಾತಾಡಿದ್ರ. ಓಕೆ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್? ನೋಡ್ತಾ ಡೈಲಿ, ಪ್ರತಿದಿನ ಒಂದ್ ದಿವಸ ಮಿಸ್ ಇಲ್ಲ. ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ ಸರ್? ಈಗ ಚೆನ್ನಾಗ್ ಮೂಡ್ ಬರ್ತಾವೆ. ಇಲ್ಲ ಗಿಲ್ಲಿ ನಟ ಗೆಲ್ಬೇಕು, ಇಲ್ಲ ಅಂದ್ರೆ ಅಶ್ವಿನಿ ಗೌಡ್ ಗೆಲ್ಬೇಕು.
ಅವರಿಬ್ರು ಯಾಕೆ ಸರ್? ಅವರೇ ಜಾಸ್ತಿ ಅಲ್ಲಿ ಇದಾಗಿರೋದು, ಕ್ಲಿಕ್ ಆಗಿರೋದು. ಹೌದು. ಸರ್ ಈಗ ಅಶ್ವಿನಿ ಗೌಡ ಅವರಿಂದ ಗಿಲ್ಲಿ ಅವರಿಗೆ ಮೈಲೇಜ್ ಸಿಗ್ತಾ ಇದೆ ಅಂತ ಹೇಳ್ತಾರೆ, ಅಂದ್ರೆ ಅವರಿಂದಲೇ ಹೈಲೈಟ್ ಆಗ್ತಾ ಇದಾರೆ ಅಂತ ಹೇಳ್ತಾರೆ, ಇದು ಸತ್ಯನಾ ಸರ್? ಸತ್ಯ ಗ್ಯಾರಂಟಿಯ. ಅಂದ್ರೆ ಗಿಲ್ಲಿಂದ ಅಲ್ವಾ ಹೈಲೈಟ್ ಆಗ್ತಾ ಇರೋದು ಅಶ್ವಿನಿ ಗೌಡ? ಅಶ್ವಿನಿ ಗೌಡ ಇದ್ಲುವೆ ಅವಳು ತೋರ್ಸ್ಕೊಟ್ಟಂಗ ಅವನು ಇನ್ನೂ ಹೆಚ್ಚಾಗಿ ಆಡ್ತಾನೆ. ಒಟ್ಟಾಗಿ ಎಲ್ಲದ್ ಗಿಲ್ಲಿನೇ. ಸರ್ ಮೇಡಮ್ ಮಾತಾಡ್ತಾರೆ ಮೇಡಮ್? ಮಾತಾಡಕ್ಕೇನು ಬೇರೆ ಮನೆ ನೀನ್ ಮಾತಾಡೋ. ಸುದೀಪ್ ಸರ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದಾರೆ. ಸುದೀಪ್ ಸರ್ ಮಾಮೂಲಿ ಈಗ 12 ವರ್ಷದಿಂದ ಹೆಂಗ್ ನಡೆಸ್ತಾರ ಹಂಗೆ ನಡೆಸ್ತಾವ್ರೆ, ಅದ್ರಲ್ಲಿ ಏನ್ ವ್ಯತ್ಯಾಸವೇ ಇಲ್ಲ. ಸರ್ ನಿಮ್ಮೆಲ್ಲರ ಓಟ್ ಯಾರಿಗೆ? ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೀವೆಲ್ಲ ಓಟ್ ಹಾಕ್ತಿದ್ದೀರಾ? ಗಿಲ್ಲಿ ಗೆಲ್ತಾರಾ? ಮಿಸ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ರಘು ಅಂತ. ರಘು ಸರ್, ಬಿಗ್ ಬಾಸ್ ಅಲ್ಲಿ ರಘು ಅವರು ನಿಮಗೆ ಇಷ್ಟನಾ? ಸರ್ ನನಗೆ ಗಿಲ್ಲಿ ನಟ ಅಂದ್ರೆ ಇಷ್ಟ. ಸರ್ ಗಿಲ್ಲಿ ನಟ ಅವರು ಹೇಗ್ ಆಡ್ತಾ ಇದಾರೆ ಸರ್? ಸರ್ ಚೆನ್ನಾಗ್ ಆಡ್ತವ್ರೆ, ಎಲ್ರಿಗೂ ಮನರಂಜನಿಸ್ತಾವ್ರೆ. ಎಲ್ಲಾ ಬಿಗ್ ಬಾಸ್ ಅಲ್ಲಿ ಎಲ್ಲಾರು ಅವರೇ ಗೆಲ್ಬೇಕು ಅಂತ ಆಸೆ ಪಟ್ಟವ್ರೆ. ನಮ್ಗೂ ಅವರೇ ಗೆಲ್ಬೇಕು ಅಂತ ಗೆದ್ ಬರ್ಬೇಕು ಅಂತ ಆಸೆ. ಅದೇ ಗಿಲ್ಲಿ ನಟ ಅವ್ರು ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ವಾ, ಹಂಗಾಗಿ ನಾನ್ ಕೇಳ್ತಿರೋದು. ಚೆನ್ನಾಗಿ ನಡ್ಸ್ಕೊಡ್ತಾವ್ರೆ, ಅವರೇ ಗೆದ್ ಬರ್ಬೇಕು ಅಂತ ನಮಗೂ ಖುಷಿ ಸರ್. ಸರ್ ಕಾವ್ಯ ಅವ್ರು ಹೇಗ್ ಆಡ್ತಾರೆ? ಕಾವ್ಯಾರು ಪರವಾಗಿಲ್ಲ ಆಡ್ತವ್ರೆ, ನಮಗೆ ಗಿಲ್ಲಿ ನಟನೇ ಮೇನ್ ಸರ್. ಗಿಲ್ಲಿ ನಟನೆ ಮೇನು. ಅಶ್ವಿನಿ ಗೌಡ ಅವ್ರು ಹೇಗ್ ಆಡ್ತಾರೆ? ಅಶ್ವಿನಿ ಗೌಡ ಅವ್ರದ್ದು ಆಡ್ತಾರೆ ಸರ್. ಅವ್ರಿಗೆ ನಾನತ್ವ ಅನ್ನೋ ಸ್ವಲ್ಪ ಜಾಸ್ತಿ ಇದೆ ಸರ್ ಅವ್ರಿಗೆ. ಸರಿನಾ, ಒಳಗಡೆ ಅದ್ ಯಾವ್ದು ಕೇಳಲ್ಲ. ಹೌದು. ಸರಿನಾ, ಎಲ್ರಿಗೂ ಹೊಂದ್ಕೊಂಡು ಹೋಗ್ಬೇಕು, ಅದು ಮೇನ್ ಆಟಗಾರಲ್ಲಿ. ಈಗ ಗಿಲ್ಲಿ ನಟ ಎಲ್ರಿಗೂ ಹೊಂದ್ಕೊಂಡು ಹೋಗ್ತಾರೆ, ಕಾಮಿಡಿ ಮಾಡ್ತಾರೆ, ಅವ್ರದ್ದು ನಮ್ಗೆ ಬಹಳ ಖುಷಿ ಆಯ್ತು. ಅಶ್ವಿನಿ ಗೌಡ ಅವ್ರದ್ದು ಸ್ವಲ್ಪ ನಮ್ಗೆ ನಾನು ಅನ್ನೋದು ಜಾಸ್ತಿ ಐತೆ ಅವ್ರಿಗೆ ಸರ್. ರಘು ಅವ್ರು ಹೇಗ್ ಆಡ್ತಾರೆ ಸರ್? ರಘು ಅಣ್ಣವರು ಚೆನ್ನಾಗ್ ಆಡ್ತಾರೆ ಸರ್. ರಘು ಅವರು ಮತ್ತೆ ಗಿಲ್ಲಿ ಅವ್ರ ಕಾಂಬಿನೇಷನ್ ಹೇಗಿದೆ? ಚೆನ್ನಾಗಿದೆ ಸರ್, ಅವ್ರಿಬ್ರದ್ದು ಕಾಂಬಿನೇಷನ್ ಚೆನ್ನಾಗಿದೆ. ಅವ್ರೊಬ್ರಿಗೊಬ್ರಿಗೂ ಬಿಟ್ಟು ಕೊಡಲ್ಲ. ಗಿಲ್ಲಿ ಹೋದ್ರು ಎಲ್ಲೋದ್ರು ರಘುವಣ್ಣರ ಜೊತೆ ಇರ್ತಾರೆ, ಅವ್ರದ್ದು ಚೆನ್ನಾಗಿ ನಡ್ಸ್ಕೊಡ್ತಾರೆ ಸರ್. ಸರ್ ಕಾವ್ಯ ಅವರು ಈ ಸರಿ ಕ್ಯಾಪ್ಟನ್ ಆಗಿದ್ದಾರೆ, ನೋಡಿರ್ತೀರಾ? ಈಗ ಅವರು ಕಾವ್ಯ ಅವರು ಈ ವಾರ ಕ್ಯಾಪ್ಟನ್ಸಿನ ಚೆನ್ನಾಗಿ ಮಾಡ್ಬೋದಾ ಸರ್? ಮಾಡ್ತಾರ ನೋಡ್ತೀನಿ ಸರ್, ಪ್ರತಿ ದಿವಸ ನೋಡ್ತೀನಿ ನಾನು. ಕಾವ್ಯ ಕ್ಯಾಪ್ಟನ್ಶಿಪ್ ಚೆನ್ನಾಗಿ ನಡ್ಸ್ಕೊಡ್ತಾರೆ ಸರ್. ಮುಂದಕ್ಕೂ ಅವರೇ ನಡ್ಸ್ಕೊಂಡವ್ರು ಒಳ್ಳೇದೇ ಚೆನ್ನಾಗಿ ನಡ್ಸ್ಕೊಡ್ತಾರೆ ಸರ್. ಸರ್ ಇವರು ಗಿಲ್ಲಿ ಅವರು ಇನ್ನೂ ಕ್ಯಾಪ್ಟನ್ ಆಗಿಲ್ವಲ್ಲ, ಅದೊಂದು ಎಲ್ಲರಿಗೂ ಕಾಡ್ತಾ ಇದೆ, ಇನ್ನು ಯಾವಾಗ ಕ್ಯಾಪ್ಟನ್ ಆಗ್ತಾನೆ ಗಿಲ್ಲಿ ಅಂತ ಸುಮಾರು ಜನ ಪ್ರಶ್ನೆ ಕೂಡ ಮಾಡಿದ್ದಾರೆ. ಅವ್ರು ಯಾವಾಗ ಆಗ್ಬೋದು ಸರ್? ಮುಂದಿನ ವಾರದಲ್ಲಿ ಈ ಕಾವ್ಯ ಆದ್ಮೇಲೆ ನೆಕ್ಸ್ಟ್ ಅವರೇ ಆದ್ರೂ ಆಗ್ಬೋದು ಸರ್, ಹೇಳಕ್ಕಾಗಲ್ಲ ಸರ್. ಈಗ ನಾನು ಆಕ್ಚುಲಿ ಇದ್ರಲ್ಲಿ ಕೇಳಿದೆ ಅಲ್ಲಿ ಮಂಡ್ಯದಲ್ಲಿ, ಅವರು ಕೂಡ ಅದನ್ನ ಹೇಳಿದ್ರು ಸರ್, ಈಗ ಕಾವ್ಯ ಆಗಿರಲ್ಲ ನೆಕ್ಸ್ಟ್ ಗಿಲ್ಲಿ ಆಗ್ತಾರೆ ಬಿಡಿ. ಹಾಗೆ ಆಗ್ತಾರೆ ಸರ್, ನೆಕ್ಸ್ಟ್ ಹಾಗೆ ಆಗ್ತಾರೆ ಅವರು, 100% ಹಾಗೆ ಆಗ್ತಾರೆ ಸರ್ ಅವರು. ಸರ್ ನಿಮ್ಮೆಲ್ಲ ಓಟ್ ಯಾರಿಗೆ ಸರ್? ನಮ್ಮದೆಲ್ಲ ಗಿಲ್ಲಿಗೆ ಸರ್. ಸರ್ ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೀವು ಓಟ್ ಹಾಕ್ತಾ ಇದ್ದೀರಾ? ಆಗ್ತೀನಿ ಸರ್. ನಿಮ್ಮ ಫ್ಯಾಮಿಲಿ ಎಲ್ಲರೂ ಓಟ್ ಹಾಕ್ತಾ ಇದ್ದೀರಾ? ಮಾಡ್ತಾವ್ರ ಸರ್. ನಮ್ ತಂಗಿ, ನಮ್ ಬಾವ ವಸಂತ್ ಕುಮಾರ್ ಅಂತ ಬೆಂಗಳೂರಲ್ಲಿ ಇರೋದು. ಅವ್ರು ಪ್ರತಿ ದಿವಸ ಏನ್ ಮಿಸ್ ಮಾಡೋರು ಬಿಗ್ ಬಾಸ್ ಅಂತ ಮಿಸ್ ಮಾಡಲ್ಲ. ನಮ್ ತಂಗಿ ಮಕ್ಕಳೆಲ್ಲ ನೋಡ್ತಾರೆ, ಯಾವ್ದೇ ಕಾರಣಕ್ಕೂ ಅವ್ರು ಬಿಗ್ ಬಾಸ್ ಅಂತ ಮಿಸ್ ಮಾಡಲ್ಲ. 9:00 ಬಂದ್ರು 11 ಗಂಟೆ ಮಿಸ್ ಮಾಡಂಗ್ ನೋಡ್ತಾರೆ ಸರ್. ಅದು ಸೂಪರ್ ಸರ್. ಸರ್ ಶ್ರೀರಂಗಪಟ್ಟಣದ ಜನತೆ ಪರವಾಗಿ ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಅವರು ಎಲ್ಲರಿಗಿಂತ ಮುನ್ನುಡಿಯಾಗಿ ಗೆದ್ದಿ ಬರ್ಬೇಕು ಅಂತ ನಮ್ಮ ಆಸೆ. ಸರಿನಾ, ಎಲ್ಲಾ ಜನತೆಗೆ ಮುಂದೆನೂ ಅವ್ರು ಚೆನ್ನಾಗಿ ನಡೆಸ್ಕೊಂತಾ ಇದಾರೆ. ನಮ್ಮ ಮಂಡ್ಯ ಡಿಸ್ಟಿಕ್ ಇಂದ ಅವ್ರು ಬಂದು ಗೆದ್ದು ಬರ್ಬೇಕು ಅನ್ನೋದೇ ನಮ್ಮ ಆಸೆ ಸರ್. ಸೂಪರ್ ಸರ್. ಸರ್ ತುಂಬಾ ಚೆನ್ನಾಗಿ ಮಾತಾಡಿದೀರಾ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ದೇವರಾಜ್. ದೇವರಾಜ್ ಸರ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೌದು ಸರ್, ನೋಡಿದೆ ಸರ್. ಈ ಕಾರ್ಯಕ್ರಮ ಹೇಗ್ ಮೂಡಿ ಬರ್ತಾ ಇದೆ? ಚೆನ್ನಾಗಿ ಮೂಡ್ತಾ ಇದೆ ಸರ್, ಚೆನ್ನಾಗಿ ಬರ್ತಾ ಇದೆ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಸರ್? ಗಿಲ್ಲಿ ಸರ್. ಸರ್ ಗಿಲ್ಲಿನೇ ಯಾಕೆ ಸರ್? ಅವಳಿ ಎಲ್ಲ ಕಲಾವಿದ್ರು ಸರ್, ಅವರು ಕಾಮಿಡಿ ಇರೋದು, ಕಾಮಿಡಿ ಎಲ್ಲ ಯಾರನ್ನ ದ್ವೇಷ ಮಾಡ್ಸಕ್ ಹೋಗಲ್ಲ ಅವರು, ಎಲ್ಲ ಸರಿ ಸಮಾನ ಕಾಣ್ಕೊಂಡು ಹೋಗ್ತಾರೆ. ಅದರಿಂದ ಅವ್ರಿಗೆ ಇಷ್ಟ ಸರ್, ಗಿಲ್ಲಿ ಗೆಲ್ಬೇಕು ಸರ್. ಗಿಲ್ಲಿ ಗೆಲ್ಬೇಕು ಸರ್. ಮಾಳು ಇದಾರೆ, ಹಾಗೆ ಧ್ರುವಂತು, ಧನುಷ್, ರಾಶಿಕಾ, ರಕ್ಷಿತಾ ಶೆಟ್ಟಿ, ಅಶ್ವಿನಿ ಗೌಡ, ಇವರೆಲ್ಲ ಇದಾರೆ. ಇವರೆಲ್ಲ ಬಿಟ್ಟು ಗಿಲ್ಲಿನೇ ಯಾಕೆ ಸರ್? ಅವ್ರ ಮನಸ್ಸು ಗೆದ್ದಿದ್ರೆ ಎಲ್ಲಾರ ಕಲಾವಿದರೆಲ್ಲರ ಜನರ ಮನಸ್ಸು ಗೆದ್ದವ್ರೆ ಸರ್, ಅದರಿಂದ ಅವ್ರು ಗೆಲ್ಲಬೇಕು ಸರ್. ಅವ್ರಿಗೆ ಗೆಲ್ಬೇಕು. ಇನ್ನು ಉಳಿದಿರ್ತಕ್ಕಂಥ ಕಂಟೆಸ್ಟೆಂಟ್ ಗಳು ಹೇಗ್ ಆಡ್ತಾ ಇದಾರೆ ಸರ್? ಪರವಾಗಿಲ್ಲ, ಎಲ್ಲ ಆಡ್ತಾ ಇದಾರೆ. ಆದ್ರೆ ನಮ್ಗೆ ಗಿಲ್ಲಿ ಅಂದ್ರೆ ಬಹಳ ಇಷ್ಟ ಸರ್. ಸರ್ ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೀವು ಓಟ್ ಹಾಕ್ತಾ ಇದ್ದೀರಾ ಗಿಲ್ಲಿಗೆ? ಹೌದು ಸರ್. ಗಿಲ್ಲಿಗೆ ಆಗ್ತಾ ಇದ್ರೆ ಇಲ್ಲ ಬೇರೆ ಯಾರಿಗೆ ಆಗ್ತಾ ಇದ್ರೆ? ಗಿಲ್ಲಿ ಆಗ್ತದೆ ಸರ್. ಸರ್ ಮಂಡ್ಯದ ಜನತೆ ಪರವಾಗಿ ಹಾಗೆ ಶ್ರೀರಂಗಪಟ್ಟಣದ ಜನತೆ ಪರವಾಗಿ ನೀವು ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಕೂಡ ಗಿಲ್ಲಿನ ಗೆಲ್ಲಿಸ್ಬೇಕು ಬಿಗ್ ಬಾಸ್ ಅಲ್ಲಿ ಅಂತ ಎಲ್ಲರೂ ಕೇಳ್ಕೊಂಡು ಮನೆ ಮಾಡ್ತೀನಿ ಅಷ್ಟೇ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಬಾಸ್ ನಿಮ್ಮ ಹೆಸರು? ಗುರುರಾಜ್. ಗುರುರಾಜ್ ಅವರೇ, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಎಸ್ ಸರ್, ನೋಡ್ತೀವಿ. ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ ಸರ್? ಚೆನ್ನಾಗೈತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಅಚ್ಚುಮೆಚ್ಚು? ಗಿಲ್ಲಿ ಸರ್. ಗಿಲ್ಲಿನೇ ಯಾಕೆ ಸರ್? ಸರ್ ಅಲ್ಲಿ ನೋಡಿದ್ರೆ ಯಾರು ಟಫ್ ಕಾಂಪಿಟೇಟರ್ ಕಾಣ್ತಾ ಇಲ್ಲ. ನೋಡಿದ್ರೆ ಗಿಲ್ಲಿನೇ ಚೆನ್ನಾಗ್ ಆಡ್ತಾರೆ, ಟಾಸ್ಕ್ ಗೀಸ್ಕಂತ ಎಲ್ಲಾರು ಚೆನ್ನಾಗ್ ಆಡ್ತಿರೋದೇ ಗಿಲ್ಲಿಯಲ್ಲಿ. ಅದಕ್ಕೆ ಸರ್ ನಮ್ಮ ಇಲ್ಲಿ ಮಂಡ್ಯದಲ್ಲಿ ನೋಡಿದ್ರೆ ಗಿಲ್ಲಿನೇ ಎಲ್ಲಾ ಸಪೋರ್ಟ್ ಮಾಡೋದು ನಾವು. ಗಿಲ್ಲಿ ಹಳ್ಳಿ ಮಕ್ಳಿಗೆ ಗೆಲ್ಬೇಕು ಸರ್, ಬಡವ್ರ ಮಕ್ಳು ಗೆಲ್ಬೇಕು.
ಅದಕ್ಕೆ ನಾವು ಗಿಲ್ಲಿನೇ ಗೆಲ್ಸ್ಬೇಕು ಅಂತ ನೋಡ್ತೀವಿ ಸರ್. ಸರ್ ಮಂಡ್ಯದಲ್ಲಿ ಅಷ್ಟೇ ಅಲ್ಲ ಸರ್, ನಾನು ರಿವ್ಯೂ ಮಾಡಿದ್ದೀನಿ. ಅರಸೀಕೆರೆ, ಕಡೂರು, ಬೀರೂರು, ತರೀಕೆರೆ, ಶಿವಮೊಗ್ಗ, ಭದ್ರಾವತಿ, ಹಾಸನ, ಬೇಲೂರು, ಹಳೇಬೀಡು, ತುಮಕೂರು, ದಾವಣಗೆರೆ, ಜಗಳೂರು ಎಲ್ಲ ಹೋದ್ರು ಗಿಲ್ಲಿ. ಸರ್ ಬಡವ್ರ ಮಕ್ಳು ಗೆಲ್ಸ್ಬೇಕು, ಅವ್ನ್ ಬೆಳಿಬೇಕು ಸರ್. ನಮ್ಮ ಹುಡುಗ ಗಿಲ್ಲಿ ಗೆಲ್ಬೇಕು ಅಷ್ಟೇ. ನಿಮ್ಮೆಲ್ಲರೂ ಓಟು ಗಿಲ್ಲಿ. ಒಂದು ಶ್ರೀರಂಗಪಟ್ಟಣದ ಜನತೆ ಪರವಾಗಿ ಗಿಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಗಿಲ್ಲಿ ಆಡ್ತಾರೆ, ಚೆನ್ನಾಗ್ ಆಡ್ತಾನೆ. ಆದ್ರೆ ಕಾವ್ಯನ್ ಬಿಟ್ಟು ಇನ್ನ ಆಡ್ಬೇಕು ಅಂತ ಹೇಳ್ತೀನಿ ಸರ್. ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕ ಗಿಲ್ಲಿ ಮುಂದೆ ಗೆದ್ ಬರ್ಬೇಕು ಅಂತ ಹೇಳ್ತೀನಿ. ಹಾಗೆ ನೀವು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದ್ದೀರಾ? ಎಸ್ ಸರ್, ಆಗ್ತೀವಿ. ಮಿಸ್ ಮಾಡ್ತಾ ಇಲ್ಲ? ಇಲ್ಲ. ಯಾರಿಗೆ ಹಾಕ್ತಾ ಇದ್ದೀರಾ? ಗಿಲ್ಲಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನಯನ ಅಂತ. ನಯನ ಅವರೇ, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಮ್ಮ? ಹಾ ನೋಡ್ತೀನಿ. ಈ ಒಂದು ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಚೆನ್ನಾಗಿ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟಮ್ಮ? ಅವ್ರು ಚೆನ್ನಾಗಿ ಗೇಮ್ಸ್ ಎಲ್ಲ ಆಡ್ತಾರೆ, ಚೆನ್ನಾಗ್ ಮಾತಾಡ್ತಾರೆ, ಎಲ್ರಿಗೂ ಕೌಂಟ್ರ್ ಕೊಟ್ಕೊಂಡು ಇಷ್ಟ. ಕಾಮಿಡಿ ಎಲ್ಲ ಚೆನ್ನಾಗ್ ಮಾಡ್ತಾರೆ, ಅದಕ್ಕೆ ಇಷ್ಟ. ಕಾವ್ಯ ಅವರು? ಅವರು ಇಷ್ಟ. ಹಾಗೆ ರಕ್ಷಿತಾ ಶೆಟ್ಟಿ, ರಘು, ಧನುಷ್, ರಾಶಿಕಾ, ಹಾಗೇನೆ ಅಶ್ವಿನಿ ಗೌಡ ಅವರು ಇದ್ರಲ್ಲ, ಇವರೆಲ್ಲ ಹೇಗೆ ಆಡ್ತಾರೆ? ಚೆನ್ನಾಗ್ ಆಡ್ತಾರೆ, ಜಾಸ್ತಿ ಗಿಲ್ಲಿ ಗೆಲ್ಬೇಕು ಅಂತ ಇಷ್ಟ. ನಿಮ್ಮ ಒಂದು ಶ್ರೀರಂಗಪಟ್ಟಣದ ಜನತೆ ಪರವಾಗಿ ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗ್ ಆಡ್ತಿದ್ದೀರಾ, ಆಡಿ, ಹೀಗೆ ಕಾಮಿಡಿ ಮಾಡ್ಕ ಆಡಿ, ಗೆಲ್ಲಿ ಅಂತ ಇಷ್ಟ. ನೀವು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಗಿಲ್ಲಿಗೆ ಓಟ್ ಹಾಕ್ತಾ ಇದೀರಾ? ಹಾ. ನಿಮ್ ಫ್ರೆಂಡ್ಸ್ ಗಳೆಲ್ಲ ಹಾಕ್ತಾ ಇದಾರಾ? ಆಗ್ತದೆ. ಎಲ್ರಿಗೂ ಹೇಳ್ಬಿಟ್ಟು ಓಟ್ ಹಾಕ್ಸಿ, ನಿಮ್ಮ ಮಂಡ್ಯದ ಹುಡುಗನ್ನ ಗೆಲ್ಸ್ತೀವಿ. ಥ್ಯಾಂಕ್ ಯು ಅಮ್ಮ. ಗಿಲ್ಲಿಗೆ ಅಣ್ಣ, ನಿಮ್ಮ ಓಟ್ ಯಾರಿಗೆ? ಗಿಲ್ಲಿಗೆ. ಗಿಲ್ಲಿ ಗೆಲ್ತಾರಾ? ಗೆಲ್ತಾರೆ. ಜಿಯೋ ಹಾಟ್ಸ್ಟಾರ್ ಓಟ್ ಹಾಕ್ತೀರಾ? ಓಟ್ ಹಾಕ್ತಿವಿ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಸರ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ರಾಮ್ ಸಿಂಗ್ ಅಂತ. ರಾಮ್ ಸಿಂಗ್ ಜಿ, ನೀವು ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಹೇಗ್ ಮೂಡ್ ಬರ್ತಿದೆ ಕನ್ನಡ ಬಿಗ್ ಬಾಸ್? ಬರ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಅಚ್ಚುಮೆಚ್ಚು? ಗಿಲ್ಲಿ. ಗಿಲ್ಲಿನೇ ಯಾಕೆ? ಗಿಲ್ಲಿನೇ ಬರೋದು, ಅವ್ರು ಚೆನ್ನಾಗ್ ಆಡ್ತಾರೆ, ಕಾಮಿಡಿ ಮಾಡ್ತಾರೆ, ಎಲ್ಲ ಹೊಂದ್ಕೊಂಡು ಹೋಗ್ತಿದಾರೆ. ಅವರೇ ಬರೋದು, ಅವರು ಕಾವ್ಯ ಅವರು. ಕಾವ್ಯ ಅವರು. ಸುದೀಪ್ ಸರಿ ನಡ್ಸ್ಕೊಡ್ತಿದ್ದಾರೆ ಕಾರ್ಯಕ್ರಮನ. ಸೂಪರ್. ಸೂಪರ್. ಬಿಗ್ ಬಾಸ್ ಅವರೇ. ಬಿಗ್ ಬಾಸ್ ಅವರೇ. ನಿಮ್ಮೆಲ್ಲರೂ ಓಟ್ ಯಾರಿಗೆ ಸರ್? ಗಿಲ್ಲಿಗೆ. ಗಿಲ್ಲಿ ಗೆಲ್ತಾರ ಸರ್? ಪಕ್ಕಾ ಗೆಲ್ತಾರೆ. ಜಿಯೋ ಹಾಟ್ಸ್ಟಾರ್ ನೀವು ಓಟ್ ಹಾಕ್ತಾ ಇದ್ದೀರಾ ಗಿಲ್ಲಿಗೆ? ಆಗ್ತಾ ಇದೀವಿ. ಕಾವ್ಯ ಅವರಿಗೆ? ಅವ್ರಿಗೂ ಆಗ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇದಿಷ್ಟು ನಮ್ಮ ಶ್ರೀರಂಗಪಟ್ಟಣದ ಜನತೆಯು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಳ್ಳೆ ಮಾತುಗಳು ಹೇಳಿದ್ದಾರೆ. ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನನ್ನ ರಿವ್ಯೂ ಹೇಗ್ ಬರ್ತಾ ಇದೆ ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ.